ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಆರೋಗ್ಯಕರವಾದ ನವಣೆ ಪಲಾವ್. ಇದು ಶುಗರ್ ಇದ್ದವರಿಗೆ 100% ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ಹೇಳ್ತಾರೆ ಶುಗರ್ ಇದ್ದವರಿಗೆ ಯಾವುದಾದ್ರೂ ರೆಸಿಪಿ ಹೇಳಿ ಅಂತ ಕೆಲವರು ಕೇಳ್ತಾ ಇರ್ತಾರೆ. ಹಾಗಾಗಿ ಅವರಿಗೋಸ್ಕರ ಅಂತಲ್ಲ, ಎಲ್ರಿಗೋಸ್ಕರ ಇದು ಮಾಡ್ಬೋದು. ಮೊದಲು ಇಲ್ಲಿ ಮಿಕ್ಸಿ ಜಾರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನೇನು ಹಾಕಿದ್ದೀನಿ ಅಂತ. ಒಂದು 10 ಹಸಿಮೆಣಸಿನ್ಕಾಯಿ ಇದೆ. ಇದು ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಇದನ್ನು ನಾನು ಅರ್ಧದಷ್ಟು ಮಾತ್ರ ಯೂಸ್ ಮಾಡ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು 2ರಿಂದ 3 ಇಂಚಷ್ಟು ಹಸಿ ಶುಂಠಿ, ಒಂದು ಈರುಳ್ಳಿ, ಮತ್ತು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳಿ. ಮತ್ತು ಪುದೀನ ಇದ್ದರೆ ಕೂಡ ಅದು ಕೂಡ ಹಾಕೊಳ್ಳಿ. ಇಲ್ಲಿ ನಾನು ಪುದೀನ ಇಲ್ಲ, ಹಾಗಾಗಿ ಪುದೀನ ಹಾಕ್ತಾ ಇಲ್ಲ. ಪುದೀನ ಇದ್ದರೆ ನೀವು ಸ್ಕಿಪ್ ಮಾಡಿಬಿಡಿ, ಅದು ಕೂಡ ಹಾಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ನಾನು ರುಬ್ಕೊಳ್ತೀನಿ. ನೋಡಿ, ಇಷ್ಟಾಗಿದೆ. ಇದರಲ್ಲಿ ನಾನು ಕೇವಲ ಒಂದು ಅರ್ಧದಷ್ಟು ಭಾಗ, ಒಂದು ಸ್ಮಾಲ್ ಕಪ್ಪಲ್ಲಿ ತೊಗೊಳ್ತೀನಿ. ಅರ್ಧದಷ್ಟು ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇರೋದ್ರಿಂದ, ಕ್ವಾಂಟಿಟಿ ನಿಮ್ಗೆ ಜಾಸ್ತಿ ಮಾಡ್ತಾ ಇದ್ದರೆ ಇದು ಫುಲ್ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ನಾನಿಲ್ಲಿ ಅರ್ಧದಷ್ಟು ತೊಗೊಂಡು ಅರ್ಧದಷ್ಟು ನಾನು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ತೀನಿ. ಇಲ್ಲಿ ಕುಕ್ಕರಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಅಥವಾ ತುಪ್ಪ ಕೂಡ ಹಾಕ್ಕೋಬೋದು. ಈಗ ಎಣ್ಣೆ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ, ಸ್ವಲ್ಪ ಬಡೆ ಸೊಪ್ಪು, ಚಕ್ಕೆ, ಏಲಕ್ಕಿ, ಹಾಗೆ ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋದ ನಂತರ ಇಲ್ಲಿ ಅರ್ಧ ಟೊಮೆಟೊ ಅದನ್ನು ಹಾಕ್ಕೊಂಡು ಇದು ಕೂಡ ಸ್ವಲ್ಪ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ. ಈಗ ಇದರಲ್ಲಿ ಕೆಲವೊಂದು ತರಕಾರಿಗಳನ್ನು ಹಾಕ್ಕೋಬೇಕು. ಈ ತರಕಾರಿಗಳಿಂದ ನೀವು ಈ ರೀತಿ ಪಲಾವ್ ಮಾಡಿದರೆ ನಿಮಗೆ ದಿನ ಇದೇ ರೀತಿ ಬೇಕು ಅಂತ ಕೇಳ್ತೀರಾ. ಸೊ ಈಗ ನಾನೇನು ರುಬ್ಬಿದ್ನಲ್ಲ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಪೇಸ್ಟು, ಸೊ ಅದನ್ನು ಈಗ ಇಲ್ಲಿ ಅರ್ಧದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಅದು ಅಷ್ಟೇ 1 ನಿಮಿಷ ಅಥವಾ ಒಂದು 30 ಸೆಕೆಂಡ್ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋದ ತನಕ ಇದನ್ನು ಫ್ರೈ ಮಾಡಿಕೊಂಡು, ಈಗ ಇಲ್ಲಿ ಕೆಲವೊಂದು ತರಕಾರಿಗಳನ್ನು ತೋರಿಸ್ತೀನಿ. ಬೀನ್ಸ್ ಇದೆ, ಹಾಗೆ ಇದು ರಾಜ್ಮಾ ರಾತ್ರಿ ಎಲ್ಲ ನೆನೆಸಿಟ್ಟಿದ್ದೀನಿ. ಹಾಗೆ ಒಣ ಬಟಾಣಿ, ಇದು ಕೂಡ ರಾತ್ರಿ ನೆನೆಸಿದ್ದೆ. ಇವೆರಡು ರಾತ್ರಿ ನೆನೆಸಿಬಿಡಿ ಬೆಳಗ್ಗೆ ಮಾಡೋದಿದ್ರೆ. ಹಾಗೆ ಬೀನ್ಸ್ ಮತ್ತು ಕ್ಯಾರೆಟ್, ಇದನ್ನು ಕೂಡ ನಾನು ಈ ರೀತಿಯಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ರಾಜ್ಮಾ ಕೂಡ ತುಂಬ ಹೈ ಪ್ರೋಟೀನನ್ನು ಹೊಂದಿರುತ್ತೆ. ರಾಜ್ಮಾ ಪಲಾವ್ ನೀವು ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಆದರೆ ರಾಜ್ಮಾ ತುಂಬ ಹೊತ್ತು ನೆನೆಸಬೇಕು. ಹಾಗಾಗಿ ನೀವು ಬೆಳಗ್ಗೆ ಮಾಡಬೇಕಂದ್ರೆ ರಾತ್ರಿ ನೆನೆಸ್ಬಿಡಿ, ಬೆಳಗ್ಗೆ ಮಾಡ್ಬೋದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟು ಅರಿಶಿಣ, ಇದನ್ನೆಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಮಸಾಲೆ. ಈ ರೀತಿಯಾಗಿ ಒಂದು 5 ನಿಮಿಷ ಚೆನ್ನಾಗಿ ಎಲ್ಲ ಕುಕ್ ಆಗಲಿ, ಎಲ್ಲ ತರಕಾರಿಗಳು. ಈಗ ಇಲ್ಲಿ ಒಂದು 4ರಿಂದ 5 ಟೀ ಸ್ಪೂನಷ್ಟು ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಹಾಕೊಳ್ಳೋದ್ರಿಂದ ಪಲಾವ್ ತುಂಬ ರುಚಿಯಾಗಿರುತ್ತೆ. ಯಾವುದೇ ಕಾರಣಕ್ಕೂ ನೀವು ಯಾವುದೇ ರೈಸ್ ಐಟಮ್ ಮಾಡಿ, ಪಲಾವ್ ಐಟಮಲ್ಲಿ ನೀವು ಸ್ವಲ್ಪ ಆದರೂ ಮೊಸರು ಆ್ಯಡ್ ಮಾಡಿ, ಅದರ ರುಚಿ ಡಬಲ್ ಆಗುತ್ತೆ. ಸೊ ಲೋ ಮೀಡಿಯಂ ಫ್ಲೇಮಲ್ಲೇ ಮೊಸರು ಹಾಕಿದ ನಂತರ ಹೈ ಫ್ಲೇಮಲ್ಲಿ ಇಡಬಾರ್ದು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು 1 ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಮಸಾಲೆಯಲ್ಲಿ ಕುಕ್ ಆಗಬೇಕು. ಎಲ್ಲ ಚೆನ್ನಾಗಿ ಬೇಯ್ಕೋಬೇಕು, ಎಲ್ಲ ಮಸಾಲೆ ಹೀರ್ಕೋಬೇಕು ತರಕಾರಿಗಳು. ಅದರ ನಂತರ ನಾವು ರೈಸನ್ನು ಹಾಕ್ಕೋಬೇಕಾಗತ್ತೆ. ಯಾವುದೇ ಅಂದರೆ ವೈಟ್ ರೈಸ್ ಆಗಲಿ ಏನೇ ಹಾಕಿದ್ರೂ ಮೊದಲು ತರಕಾರಿ ಒಂದು 50% ಅಷ್ಟು ಕುಕ್ ಆಗಬೇಕು. ನಂತರ ನಾವು ಅಕ್ಕಿನ ಹಾಕಬೇಕಾಗತ್ತೆ. ಆವಾಗ ತರಕಾರಿ ತಿನ್ನುವಾಗ ಉಪ್ಪು, ಖಾರ ಎಲ್ಲ ಮಸಾಲೆ ಹಿಡ್ಕೊಂಡಿರುತ್ತೆ. ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ತರಕಾರಿ ಹಾಕಿದ ತಕ್ಷಣ ರೈಸ್ ಹಾಕ್ಬಿಟ್ರೆ ಏನಾಗುತ್ತೆ, ಅಷ್ಟೊಂದು ರುಚಿಯಾಗಿ ಬರಲ್ಲ ಪಲಾವ್. ಹಾಗಾಗಿ ನೀವು ಪಲಾವ್ ಮಾಡಿದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ 5ರಿಂದ 6 ನಿಮಿಷ ಚೆನ್ನಾಗಿ ಬೆಂದಿದೆ ತರಕಾರಿ ಸ್ವಲ್ಪ. ಸೊ ಈಗ ನೋಡಿ, 1 ಗ್ಲಾಸಷ್ಟು ಇದು ನವಣೆ ಅಕ್ಕಿ. ಹಾಗಾಗಿ ನವಣೆನ ನಾನು ಮೊದಲೇ ಚೆನ್ನಾಗಿ ತೊಳೆದು ಬಿಟ್ಟು ಇದನ್ನು ನೆನೆಸ್ಲಿಕ್ಕೆ ಇಟ್ಟಿದ್ದೆ. ತುಂಬ ಚೆನ್ನಾಗಾಗುತ್ತೆ ರೈಸು. ಅಥವಾ ನೀವು ವೈಟ್ ರೈಸ್ ಹಾಕಿದರೂ ಕೂಡ ಅಕ್ಕಿ ತೊಳೆದ್ಬಿಟ್ಟು ನೆನಿಲಿಕ್ಕೆ ಇಡಿ. ಅದ್ರ ನಂತರ ನೀವು ಈ ರೀತಿಯಾಗಿ ಮಾಡಿ, ಆವಾಗ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ, ಉದುರುದ್ರಾಗಿ ಬರುತ್ತೆ. ಈಗ ನವಣೆ ಹಾಕಿದ ಮೇಲೆ ಇಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. 1 ಗ್ಲಾಸ್ ನವಣೆಗೆ 2 ಗ್ಲಾಸಷ್ಟು ನೀರು, ಯಾಕಂದರೆ ನವಣೆ ನಾನು ಮೊದಲೇ ನೆನೆಸಿಟ್ಟಿದ್ದೆ. ಹಾಗಾಗಿ 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು, ಹಾಗಾಗಿ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು, ಈಗ ನೋಡಿ ಕುದಿ ಬರ್ತಾ ಇದೆ. ಈಗ ಏನು ಮಾಡೋಣ ಅಂದರೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದು 7ರಿಂದ 8 ಗೋಡಂಬಿನ ಹಾಕ್ಕೋಬೇಕು. ಹೇಳಿದ್ನಲ್ಲ, ತುಂಬ ಚೆನ್ನಾಗಿರುತ್ತೆ. ನವಣೆದು ಪಲಾವ್ ರುಚಿ ಇರುತ್ತೋ ಇಲ್ಲೋ ಅಂತ ಕೆಲವರು ಡೌಟ್ ಪಡ್ತಾ ಇದ್ದರೆ, ನೀವು ಈ ರೀತಿಯಾಗಿ ಮಾಡಿ ನಿಜವಾಗ್ಲೂ ನೀವು ವೈಟ್ ರೈಸ್ ತಿನ್ನೋದು ಬಿಟ್ಟು ನವಣೆ ಪಲಾವೇ ಬೇಕು ಅಂತ ಕೇಳ್ತೀರಾ. ಸೊ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ
3 ವಿಸಲ್ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡಿದ್ನಲ್ವಾ, ಈಗ ಇನ್ನೊಂದು ಸ್ವಲ್ಪ ರುಚಿ ಡಬಲ್ ಮಾಡಲಿಕ್ಕೆ ಏನು ಮಾಡಬೇಕು ಅಂದರೆ, ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಲಾಸ್ಟಲ್ಲೇ ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ನವಣೆ ಪಲಾವ್ ರೆಡಿ ಆಯಿತು. ಸೊ ಬಿಸಿ ಬಿಸಿ ನವಣೆ ಪಲಾವ್ ತಿನ್ನಿ, ಆರೋಗ್ಯವಾಗಿ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.